ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಕೆಆರ್ ಪುರದಲ್ಲಿ ಅಂಬೇಡ್ಕರ್ 135ನೇ ಜಯಂತಿ ಅಂಗವಾಗಿ ಭವ್ಯ ರ್ಯಾಲಿ. ಕಲಾ ತಂಡಗಳ ಮೆರಗು. ಕೆಆರ್ ಪುರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಭವ್ಯ ಹಾಗೂ ವೈಭವಯುತ ರ್ಯಾಲಿ ಆಯೋಜಿಸಲಾಗಿತ್ತು. ರಾಮಮೂರ್ತಿ ನಗರ ಬ್ರಿಡ್ಜ್ನಿಂದ ಹಲಸೂರು ಮರ್ಫಿ ಟೌನ್ವರೆಗೆ ನಡೆದ ಈ ರ್ಯಾಲಿ ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷ ನಂದಕುಮಾರ್ ನೇತೃತ್ವ ವಹಿಸಿದರು. ರ್ಯಾಲಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭವ್ಯ ರಥ ಪ್ರಮುಖ ಆಕರ್ಷಣೆಯಾಗಿದ್ದು, ತಮಟೆ ವಾದ್ಯಗಳು, ಗೊಂಬೆ ಕುಣಿತ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿ ಸಂಭ್ರಮ ಹೆಚ್ಚಿಸಿತು. ಸಾವಿರಾರು ಜನರು ಜೈ ಭೀಮ್ ಘೋಷಣೆಗಳನ್ನು ಕೂಗಿ ರ್ಯಾಲಿಗೆ ಉತ್ಸಾಹ ತುಂಬಿದರು. ಈ ಸಂದರ್ಭದಲ್ಲಿ ಜೈ ಭೀಮ್ ಸೇನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವಗಳು, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಮಹತ್ವವನ್ನು ಸ್ಮರಿಸಿದ್ದು, ರ್ಯಾಲಿ ಮಾರ್ಗದಟ್ಟಿನಲ್ಲಿ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದಿದ್ದು, ಭಾಗವಹಿಸಿದವರಲ್ಲಿ ಉತ್ಸಾಹ ಮತ್ತು ಐಕ್ಯತೆಯ ವಾತಾವರಣ ಕಂಡುಬಂದಿತ್ತು. ಮಾಡ್ತಾ ಇದ್ದೀವಿ. 135 ವರ್ಷದ ಮಾಡಿ ಮಾಡ್ತಾ ಇದ್ದೀನಿ. ರಾಮಮೂರ್ತಿ ನಗರದಿಂದ ಬೈಕ್ನಲ್ಲಿ ಇಂದಿರಾನಗರ ಹಲಸೂರಿಗೆ ಹೋಗಿ ಅಲ್ಲಿ ಬಂದ್ಬಿಟ್ಟು ನಮ್ಮ ಜನರಿಗೆ ಅವರಿಗೆ ನಾವು ಬಂದ್ಬಿಟ್ಟು ಅವ್ರಿಗೆ ಸಾರಿ ವಿತರಣೆ ಮಾಡಿ ಅವರಿಗೆ ಬಾಬಾ ಸಾಹೇಬ್ ಏನು ಹೇಳ್ತಾರೆ ಅವ್ರಿಗೆ ಒಂದೆರಡು ಮಾತು ಅಲ್ಲಿ ಸ್ಟೇಜ್ ಇರ್ತದೆ, ಮಾತೆ ಅವ್ರಿಗೆ ಅವ್ರು ಓದಕ್ಕೆ ಕೇಳಿದ್ದಾರೆ. ಅವ್ರ ಮಕ್ಕಳೆಲ್ಲ ಓದಬೇಕು, ಮಕ್ಕಳೆಲ್ಲ ಮಕ್ಕಳು ಓದಬೇಕಂತ ಅಲ್ಲ ಅವ್ರು ಹೇಳ್ಕೊಟ್ಟಿದ್ದು ನಾವು ಭಾಷಣೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.